ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಹೆಪ್ಪಣಿ ಗ್ರಾಮದಲ್ಲಿ ಏನು ಮನೋರಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಗುರುಗಳು, ನನ್ನ ಮಾರ್ಗದರ್ಶಿಗಳು, ಪೂರ್ವ ಕ್ಷೇತ್ರದ ಗೋಮುಲ್ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನ್ನವರೇ, ಮತ್ತೋರ್ವರು ಪಶ್ಚಿಮ ಕ್ಷೇತ್ರದ ಗೋಮುಲ್ ನಿರ್ದೇಶಕರು ಆಗಿರ್ತಕ್ಕಂಥ BV ಶಾಮಣ್ಣವರೇ, ಮತ್ತೋರ್ವರು ನನ್ನ ಅಣ್ಣನ ಸಮಾನರಾದ ಹಿರಿಯ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅಣ್ಣವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಅಕ್ಕಪಕ್ಕ ಪಂಚಾಯತಿಗಳಿಂದ ಬಂದಿರತಕ್ಕಂಥ ಹಿರಿಯರು, ಕಿರಿಯರು ಮತ್ತು ವೇದಿಕೆಯ ಮುಂಭಾಗ ಏನು ನೀವು ತಾವು ಸೇರಿದಿರೋ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮತ್ತು ನಮ್ಮ ಯೂಟ್ಯೂಬ್ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರ ಸ್ನೇಹಿತರು ಎಲ್ಲರಿಗೂ ಕೂಡ ಏನು ಆಗಮಿಸಿದ್ರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೆಪ್ಪಣಿಯಲ್ಲಿ ಇವತ್ತು ಎರಡು ವಿಷಯವನ್ನ ನಾನು ಪ್ರಸ್ತಾಪಿಸಿ ಮಾತಾಡಲೇಬೇಕಾಗಿರ್ತದೆ. ನಮ್ಮ ಹೆಪ್ಪಣಿಗೆ ಬಂದಾಗ ನಮ್ಮ ಕೃಷ್ಣಪ್ಪ ಅವರ ಪ್ರಭುವನ್ನ ನಾವು ನೆನೆಸ್ಕೊಳ್ಳೇಬೇಕು. ಇನ್ನೊಬ್ಬರು ನಮ್ಮ ಬ್ಯಾಗ್ ವೆಂಕಟೇಶಣ್ಣವ್ರನ್ನ, ಈಗಾಗಲೇ ಅವರು ಸ್ವಲ್ಪ ದಿನ ಅಂತರದಲ್ಲಿ ತೀರ್ಕೊಂಡಿದ್ರು, ಅವ್ರನ್ನೆಲ್ಲ ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಅವರು ಹಿರಿಯರಾಗಿದ್ರು ಈ ಊರಿಗೆ. ಇಲ್ಲಿ ಪ್ರೋಗ್ರಾಮ್ ನಡೆಯುವಾಗ ನಮ್ಮ ಬ್ಯಾಗ್ ವೆಂಕಟೇಶನ್ ಅವರು ಅಲ್ಲೇ ಮನೆಯಿಂದ ಕಾಣ್ತಾ ಇದ್ರು ಪಾಪ. ಯಾವತ್ತು ನಾವು ಇಲ್ಲಿ ಇದೇ ಸ್ಟೇಜ್ಗೆ ಎಷ್ಟೋ ಸತಿ ಕರೆಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿಸಿದ್ವಿ. ಹೆಪ್ಪಣಿಯಲ್ಲಿ ಏನಿದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಂದು ಸತತವಾಗಿ 3 ವರ್ಷ ಸತತವಾಗಿ ನಿಮ್ಮ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾನು ನನ್ನ ಸಹಾಯವನ್ನು ಕೂಡ ಮಾಡಿದ್ದೀನಿ. ಅದೇ ತರ ಹೆಪ್ಪಣಿಯಲ್ಲಿ ತಿರುಮಲ ಪಾದಯಾತ್ರೆಗೆ, ಯಾಕೆಂತಂದ್ರೆ ಹೆಪ್ಪಣಿಗೆ ಯಾಕೆಂತಂದ್ರೆ ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಆದ್ರೂ ಕೂಡ ಕೆಲವು ಮಾತುಗಳನ್ನ ಇವತ್ತು ಪ್ರಸ್ತಾಪ ಮಾಡಲೇಬೇಕು ಅನಿಸ್ತದೆ ನನಗೆ. ನನ್ನ ಗುರುಗಳು, ನಮ್ಮ ಹಿರಿಯರ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ. ಹೆಪ್ಪಣಿಗೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಯಾರೇ ಬಂದ್ರು ಕೂಡ ಯಾವುದನ್ನು ಸುರ ನಾನು ಆಗಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಾನು ಸಹಾಯವನ್ನು ಮಾಡಿದ್ದೀನಿ. ಒಂದು ದಸರಾ ದಿವಸ, ದಸರಾ ನಿಮ್ಮ ಮೆರವಣಿಗಾಗಿರ್ಬೋದು, ನಿಮ್ಮ ತಿರುಮಲ ಪಾದಯಾತ್ರೆಗಳಿಗಾಗಿರ್ಬೋದು, ಒಂದು ಆಸ್ಪತ್ರೆಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಯಥೇಚ್ಛವಾಗಿ ಹೆಪ್ಪಣಿಯಲ್ಲೇ ನಾನು ಮಾಡಿದ್ದೀನಿ. ಆದ್ರೂ ಕೂಡ ಈ ಸಲ ಎಲ್ಲೋ ಒಂದ್ ಕಡೆ ನನ್ಗೆ ಮನೋಭಾವ ಸ್ವಲ್ಪ ಬೇಜಾರಾಯ್ತು. ಯಾಕೆಂತಂದ್ರೆ ಆರ್ಕೆಸ್ಟ್ರಾ ನನ್ನ ಹತ್ರ ಬಂದಿಲ್ಲ ಈ ಸಲ. ಆದ್ರೂ ಕೂಡ ಕೆಲವರು ಹುಡುಗರು 3 ವರ್ಷದಿಂದ ನೀವು ಹಾಕಿದ್ದೀರಾ ಆರ್ಕೆಸ್ಟ್ರಾ, ಈಗ ಯಾರ್ದೋ ಹೆಸರು ಬರ್ತಾ ಇದೆ, ಬಟ್ ನಮಗಂತೂ ಅದು ಇಂಟ್ರೆಸ್ಟ್ ಇಲ್ಲ. ನೀವಂತೂ 4ನೇ ವರ್ಷ ಕೂಡ ನೀವು ಕಂಟಿನ್ಯೂ ಮಾಡಲೇಬೇಕು. ನೀವು ಬಂದು ಆರ್ಕೆಸ್ಟ್ರಾನ ನಮ್ಮ ಹೆಪ್ಪಣಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ನಾನು 4ನೇ ವರ್ಷ ಕೂಡ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಹಬ್ಬ ಆಗಿರ್ಲಿ, ಹರಿದಿನಗಳಾಗ್ಲಿ, ಕಷ್ಟ ಸುಖಗಳಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ನಮ್ಮ ಹಿರಿಯರು ಎಷ್ಟೊಂದು ಚಳಿ ಇದೆ ಇವತ್ತು, ಅದು ಎಷ್ಟು 3 ಡಿಗ್ರಿ ಸೆಲ್ಸಿಯಸ್ ಇನ್ನ ಕಡಿಮೆ ಇರಬೇಕು, 410 ಒಳಗಡೆ ಇದೆ. ಆದ್ರೂ ಕೂಡ ನಮ್ಮ ದೂರದಿಂದ ನಮ್ಮ ಹಿರಿಯರು, ನಮ್ಮ ನಾಗರಾಜನ್ನವರು, BV ಶಾಮಣ್ಣವರು, ಶ್ರೀನಿವಾಸನ್ನವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಪರವಾಗಿ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಏನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ದೂರದಿಂದ ಬಂದಿದ್ದೀರಾ, ಆ ಮಿತಿ ಮೇಲೆ ಎಲ್ಲ ಇದ್ದೀರಾ, ಎಲ್ಲ ಹುಷಾರಾಗಿರಿ. ಮತ್ತೆ ನಿಮ್ ಮನೆಗಳಿಗೆ ಪ್ರೋಗ್ರಾಮ್ ಆದ್ಮೇಲೆ ನೀವು ಆರಾಮಾಗಿ ನಿಮ್ಮ ಮನೆಗಳು ಸೇರ್ಕೋಬೇಕು ಅಂತ ಹೇಳ್ತಾ, ಮತ್ತೆ ಆರ್ಕೆಸ್ಟ್ರಾ ಅವರು ನನ್ನ ಗುರು ಮೆಲೋಡಿಸ್ ಅಂತ ಹೇಳ್ಬಿಟ್ಟು ಎಲ್ಲೇ ಆರ್ಕೆಸ್ಟ್ರಾ ಆದ್ರೂ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ಆರ್ಕೆಸ್ಟ್ರಾವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ಗೌರವವನ್ನು ಕೊಟ್ಟು ಕೊನೆವರೆಗೂ ಕೂಡ ನೀವೆಲ್ಲರೂ ಎಂಜಾಯ್ ಮಾಡಿ ಅವ್ರನ್ನು ಸಂತೋಷದಿಂದ ಕಳಿಸ್ಕೊಡ್ಬೇಕಾಗಿ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಏನಿದಾರೋ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಒಂದ್ಸತ್ತ ಈ ಅವಕಾಶಕ್ಕೆ ಏನು ನನಗೆ ಮರು ಅವಕಾಶ ಕಲಿಸ್ಕೊಟ್ಟಿಂತ ನಿಮ್ಮ ಕಾಲೋನಿಯ ಎಲ್ಲಾ ಹುಡುಗರಿಗೂ ಕೂಡ, ಯುವಕರು ಏನು 30-40 ಜನ ಬಂದು ನನ್ನ ಹತ್ರ ನೀವೇ ಹಾಕ್ಸ್ಬೇಕು ಅಂತ ಏನ್ ಹೇಳಿದ್ರು ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೆಸರು ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.